ನಮಸ್ಕಾರ, ನೀವು ನೋಡ್ತಿದ್ರ ನ್ಯೂಸ್ ಆಫ್ ವಿಜಯಪುರ. ವಿ ನ್ಯೂಸ್ಗೆ ಸ್ವಾಗತ. ವಿಶ್ವ ಕಿಡ್ನಿ ದಿನಾಚರಣೆ ಅಂಗವಾಗಿ ಉಚಿತ ಕಿಡ್ನಿ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ವಿಜಯಪುರದ ಯಶೋಧ ಆಸ್ಪತ್ರೆಯ ಸಂಸ್ಥಾಪಕರು ಹಾಗೂ ಖ್ಯಾತ ಕಿಡ್ನಿ ಕಸಿ ತಜ್ಞರಾದ ಡಾಕ್ಟರ್ ರವೀಂದ್ರ ಮದ್ರಕಿ ಅವರು ಈ ಕುರಿತು ಮಾತನಾಡಿದರು. ನಮಸ್ಕಾರ, ನಾನು ಡಾಕ್ಟರ್ ರವೀಂದ್ರ ಮದ್ರಕಿ, ಕಿಡ್ನಿ ರೋಗ ತಜ್ಞ, ಯಶೋಧ ಆಸ್ಪತ್ರೆ, ವಿಜಯಪುರ. ಬಂಧುಗಳೇ, ಪ್ರತಿ ವರ್ಷದಂತೆ ಮಾರ್ಚ್ 2ನೇ ಗುರುವಾರ ಅಂದರೆ 13ನೇ ತಾರೀಕು ನಾವು ವರ್ಲ್ಡ್ ಕಿಡ್ನಿ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ವರ್ಷದ ವರ್ಲ್ಡ್ ಕಿಡ್ನಿ ಡೇ ಥೀಮ್ ಏನಪ್ಪಾ ಅಂತಂದ್ರೆ ಆರ್ ಯುವರ್ ಕಿಡ್ನೀಸ್ ಓಕೆ, ಡಿಟೆಕ್ಟ್ ಅರ್ಲಿ ಅಂಡ್ ಹ್ಯಾವ್ ಎ ಹೆಲ್ದಿ ಕಿಡ್ನೀಸ್ ಅಂತ. ಅಂದ್ರೆ ನಮ್ಮ ಕಿಡ್ನಿ ಓಕೆ ಇದಾವ ಅಂತ ತಿಳ್ಕೊಬೇಕಾಗಿದೆ, ಮತ್ತೆ ಕಿಡ್ನಿ ರೋಗವನ್ನು ಬೇಗ ಪತ್ತೆ ಹಚ್ಚಬೇಕು ಮತ್ತು ನಾವೆಲ್ಲರೂ ಆರೋಗ್ಯದಿಂದ ಕಿಡ್ನಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗಿದೆ. ಯಾಕೆ ನಾವು ಕಿಡ್ನಿ ಆರೋಗ್ಯ ಬಗ್ಗೆ ಕಾಪಾಡ್ಕೋಬೇಕಾಗಿದೆ ಅಂತಂದ್ರ, ನಮ್ಮ ದೇಶದಲ್ಲಿ ಪ್ರತಿಶತ 100ರಲ್ಲಿ 10 ಜನಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆ. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ರಿ, ಅಂದ್ರೆ ಪ್ರತಿ ವರ್ಷ 2ರಿಂದ 2.5 ಲಕ್ಷ ಜನಕ್ಕೆ ಡಯಾಲಿಸಿಸ್ ಸ್ಟೇಜಿಗೆ ಹೋಗ್ತಾ ಇದ್ದಾರೆ. ಇಷ್ಟು ಮಂದಿಗೆ ನಾವು ಡಯಾಲಿಸಿಸ್ ಮಾಡ್ತಾ ಇದ್ರೆ ಇದರಲ್ಲಿ ನಾವು 12ರಿಂದ 15 ಸಾವಿರ ಮಂದಿಗೆ ಮಾತ್ರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಉಳಿದವರೆಲ್ಲ ಡಯಾಲಿಸಿಸ್ ಮೇಲೆ ಸಫರ್ ಆಗ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ್ಕೊಂಡು ಕಿಡ್ನಿ ರೋಗ ಬಗ್ಗೆ ತಿಳ್ಕೊಂಡು, ಇದು ಏನು ಅಕ್ಯೂಟ್ ಕಿಡ್ನಿ ಡಿಸೀಸ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಅದಾವ ಕಿಡ್ನಿ ಸಮಸ್ಯೆಯಲ್ಲಿ ತಿಳ್ಕೊಂಡು ಬೇಗ ಪತ್ತೆ ಹಚ್ಚಬೇಕಾಗಿದೆ. ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ 5 ಸ್ಟೇಜ್ ಅಂತೀವ್ರಿ. ಅಂದ್ರೆ ಬಹಳ ಮಂದಿಗೆ ಏನಾಗಿದೆ, ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ, ಚೆಕ್ ಮಾಡಿದ್ಮೇಲೆ ಕಿಡ್ನಿ ಡಿಸೀಸ್ ಅಂದ್ಮೇಲೆ ಹೆದರ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಲ್ಲ. ಅದಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಐತೆ ಅಂತ ಡಿಟೆಕ್ಟ್ ಮಾಡಿದ ಮೇಲೆ ಹೆದರ್ಕೊಳ್ಳೋದು ಅವಶ್ಯ ಇಲ್ಲ. ಯಾಕಂತಂದ್ರೆ ಕಿಡ್ನಿ ಡಿಸೀಸ್ ಅಲ್ಲಿ 5 ಸ್ಟೇಜ್ ಇರ್ತಾವ. 1ರಿಂದ 4ನೇ ಸ್ಟೇಜ್ ವರೆಗೂ ಸಹಿತ ನಾವು ಮೆಡಿಸಿನ್ ಮೇಲೆ ಮನುಷ್ಯನನ್ನ ಆರಾಮಾಗಿ ಇಡ್ಲಿಕ್ಕೆ ಸಾಧ್ಯದ. ಒಮ್ಮೆ 5ನೇ ಸ್ಟೇಜ್ ಮುಟ್ಟಿದ ಮೇಲೆ ಮಾತ್ರ ನಾವು ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗತ್ತ. ಬಟ್ ಇದಕ್ಕೆ ಕಾರಣಗಳೇನು ಏನಪ್ಪಾ ಅಂತಂದ್ರೆ, ಮೇನ್ ಶುಗರು, ಆಮೇಲೆ BP, ಆಮೇಲೆ ಒಬೆಸಿಟಿ, ಆಮೇಲೆ ನಾವು ಲೈಫ್ ಸ್ಟೈಲ್ ಇದು ಅಂತೀವಿ. ಅಂದ್ರೆ ಬಹಳಷ್ಟು ಇವೆಲ್ಲ 3 ಲೈಫ್ ಸ್ಟೈಲ್ ಮಾಡಿಫೈಬಲ್ ಡಿಸೀಸ್, ಮತ್ತೆ ಅನ್ನೆಸರಿ ಪೇನ್ ಕಿಲ್ಲರ್ ಇಂಟೇಕು, ಮತ್ತೆ ಆನುವಂಶಿಕ ರೋಗ ಮತ್ತು ಆಟೋಇಮ್ಯೂನ್ ಡಿಸೀಸ್ ಅಂತೀವಿ. ಬಟ್ ಮೇಜರ್ ಕಾರಣ ಏನಪ್ಪಾ ಅಂದ್ರೆ, ಇತ್ತಿತ್ತಲಾಗಿ ನಾವು ಜಗತ್ತಿನಲ್ಲಿ ಯಾಕೆ ಕಿಡ್ನಿ ಡಿಸೀಸ್ ಇನ್ಕ್ರೀಸ್ ಆಗೋದಂದ್ರೆ ಶುಗರ, BP, ಡಯಾಬಿಟಿಸ್ ಸಲುವಾಗಿ. ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಪ್ರತಿ ವರ್ಷ ಅಟ್ಲೀಸ್ಟ್ ಮನೆಯಲ್ಲಿ ಯಾರ್ಯಾರು ಶುಗರ್ BP ಇದ್ರೆ ಅವ್ರನ್ನ ಚೆಕ್ ಮಾಡಬೇಕು, ಮತ್ತು ನಾವು ಶುಗರ್ BP ಐತೆ ಇಲ್ಲ ನೋಡ್ಕೋಬೇಕು. ಮತ್ತು ಒಬೇಸ್ ಆಗಿದ್ರೆ ನಾವು ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡು ಆರೋಗ್ಯವಾಗಿದ್ರೆ ಕಿಡ್ನಿ ರೋಗ ಬರದಂತೆ ತಡ್ಕೋಬಹುದು. ಯಾರಿಗಾದ್ರೂ ಶುಗರ್ BP ಮತ್ತು ಒಬೇಸ್ ಇದ್ರೆ ನಾವು ಸರಿಯಾದ ಟ್ರೀಟ್ಮೆಂಟ್ ತಗೊಂಡು ಕಿಡ್ನಿ ರೋಗ ಬರದಂತೆ ನೋಡಿಕೊಂಡು ಎಲ್ಲರೂ ಆರೋಗ್ಯವಾಗಿರೋಣ ಅಂತ ಕೇಳ್ಕೊತೀನಿ. ಬಿಜಾಪುರದಲ್ಲಿ ಗುರುವಾರ 13ನೇ ತಾರೀಕು ಮಾರ್ನಿಂಗ್ 8 ಸಿದ್ದೇಶ್ವರ ಗುಡಿಯಿಂದ ಕೆಂಗಲ್ಲ ಹನುಮಂತರಾಯ ಮಂದಿರವರೆಗೂ ವಾಕಾಥಾನ್ ಇಟ್ಕೊಂಡಿದೀವಿ. ಮತ್ತು ಕೆಂಗಲ್ ಹನುಮಂತರಾಯ ಮಂದಿರದಲ್ಲಿ ಕಿಡ್ನಿ ಸ್ಕ್ರೀನಿಂಗ್ ಕ್ಯಾಂಪ್ ಫ್ರೀಯಾಗಿ ಇಟ್ಕೊಂಡಿದೀವಿ. ಮತ್ತು ಅವತ್ತಿನ ದಿವಸ ಅಲ್ಲಿ 2,000ಕ್ಕಿಂತ ಜನ ನರ್ಸಿಂಗ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕಿಡ್ನಿ ಡಿಸೀಸ್ ಬಗ್ಗೆ ಅವೇರ್ನೆಸ್ ಬಗ್ಗೆ ಟಾಕ್ ಇದೆ ಮತ್ತು ಕಾಂಪಿಟೇಷನ್ಸ್ ಇದೆ. ಅದಕ್ಕೆ ಜನರು ಇದನ್ನ ಶೇರ್ ಮಾಡ್ರಿ ಮತ್ತು ಇದರ ಸದುಪಯೋಗ ಪಡ್ಕೊಳ್ರಿ ಅಂತ ಕೇಳ್ಕೊತೀನಿ. ನಮಸ್ಕಾರ.